ನಮಸ್ಕಾರ ಎಲ್ಲರಿಗೂ. ನಾವು ಬಾಗಲಕೋಟೆಯಿಂದ ಮಾತಾಡ್ತಾ ಇರೋದು. ನನ್ನ ಮದುವೆಯಾಗಿ 9 ವರ್ಷ ಆಯಿತು. ಮೊದಲಿಗೆ ನನಗೆ 7 ವರ್ಷದ ಮಗ ಇದ್ದಾನೆ. ಆಮೇಲೆ ಸೆಕೆಂಡ್ ಪ್ರೆಗ್ನೆನ್ಸಿಗೋಸ್ಕರ ನಾನು ತುಂಬ ಟ್ರೈ ಮಾಡ್ತಾ ಇದ್ದೆ, ಬಟ್ ಆಗ್ತಾ ಇರಲಿಲ್ಲ. ಯೂಟ್ಯೂಬ್ ಚಾನಲ್ ನೋಡ್ತಾ ನನಗೆ ಮರಿಯಮ್ ಟಿಪ್ಸ್ ಕನ್ನಡ ಎಂಬುದನ್ನು ನಾನು ನೋಡಿದಾಗ ಅದರಲ್ಲಿರುವಂತಹ ಟಿಪ್ಸನ್ನು ಪ್ರಯತ್ನ ಮಾಡ್ತಾ ಹೋದೆ. ಮನೆ ಮದ್ದು ಕೂಡ ಇದೆ ಅಂತ ಹೇಳಿ ಗೊತ್ತಾಯಿತು. ಆ ಮದ್ದನ್ನು ಒಂದು 3 ತಿಂಗಳು ಕಂಟಿನ್ಯೂ ಆಗಿ ತೆಗೆದುಕೊಂಡ ನಂತರ ನನಗೆ 3 ಮಂತ್ಸಲ್ಲೇ ಪಾಸಿಟಿವ್ ಕೂಡ ಬಂತು. ಆ ಪಾಸಿಟಿವ್ ಬಂದ ನಂತರ ನಾನು ಮತ್ತೆ ಅವ್ರ ಜೊತೆ ಇನ್ಫಾರ್ಮೇಷನ್ ಎಲ್ಲ ಕೇಳ್ತಾ ಹೋದಂಗೆ ಅವರೆಲ್ಲ ಹೇಳಿದ ಮೇಲೆ ನನಗೆ ಕನ್ಸೀವ್ ಕೂಡ ಕನ್ಫರ್ಮ್ ಆಯಿತು. ಕನ್ಫರ್ಮ್ ಆದಮೇಲೆ ನನಗೀಗ 10 ಮಂತ್ಸ್ ಬೇಬಿ ಕೂಡ ಇದೆ, ಹೆಣ್ಮಗು ಕೂಡ ಆಗಿದೆ. ನನಗೆ ಸೆಕ್ಷನ್ ಆಯಿತು, ಬಟ್ ಮಗು ಕೂಡ ಫುಲ್ ಹೆಲ್ದಿ ಆಗಿದೆ. 3.5 kg ಕೂಡ ಇತ್ತು. ಇದರಿಂದ ನನಗೆ ತುಂಬ ಅನುಕೂಲ ಆಗ್ತಾ ಹೋಯಿತು. ಅದೇ ರೀತಿ ನಾನು ಇದನ್ನು ಯಾವಾಗ ನೋಡ್ತಾ ಹೋದೆ, ಇದರಲ್ಲಿರುವಂತಹ ಎಲ್ಲ ಟಿಪ್ಸ್ಗಳನ್ನು ನೋಡ್ತಾ ಹೋದಂತೆ ಎಷ್ಟೋ ಮಂದಿಗೆ ಕೂಡ ಅನುಕೂಲ ಆಗಿದೆ ಅಂತ ಹೇಳಿ ಇದರಿಂದ ನನಗೆ ಗೊತ್ತಾಯಿತು. ನಾನು ಫಸ್ಟು ನೋಡಿದಾಗ ಏನಿದು ಅಂತ ಎಷ್ಟೋ ಕನ್ಫ್ಯೂಸ್ನಲ್ಲಿದ್ದೆ, ಏನು ಮಾಡಬೇಕು ಹೇಗೆ ಅಂತ ಹೇಳಿ. ಬಟ್ ಯಾವಾಗ ಆ ಮನೆಮದ್ದನ್ನು ಯೂಸ್ ಮಾಡ್ತಾ ಹೋದೆ, ತುಂಬ ನನ್ನ ಶರೀರದಲ್ಲಿ ತುಂಬ ಚೇಂಜಸ್ ಕಾಣ್ತಾ ಹೋಯಿತು. ಏನೇನು ತೊಂದರೆಗಳಿದೆ ಅವೆಲ್ಲ ಸರಿ ಆಯ್ತಾ ಹೋಯಿತು. ಬಟ್ ನಾನು ಎಷ್ಟೋ ಡಾಕ್ಟರ್ಸ್ ಕಡೆನ ಕೇಳಿದಾಗ ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದರು. ಬಟ್ ಕನ್ಸೀವೇ ಆಗ್ತಾ ಇರಲಿಲ್ಲ. ಯಾವಾಗ ಈ ಮನೆಮದ್ದನ್ನು 3 ಮಂತ್ಸ್ ಯೂಸ್ ಮಾಡಿದೆ, ಅವಾಗಿಂದ ನನಗೆ ಕನ್ಫರ್ಮ್ ಆಯಿತು ನಾನು ಕೂಡ ಸೆಕೆಂಡ್ ಪ್ರೆಗ್ನೆನ್ಸಿ ಕೂಡ ಆಗಬಹುದು, ಮಗು ಕೂಡ ಆಗುತ್ತೆ ಅನ್ನೋದು ಕನ್ಫರ್ಮ್ ಆಯ್ತಾ ಹೋಯಿತು. ಆಫ್ಟರ್ 3 ಮಂತ್ಸ್ ನನಗೆ ಪಾಸಿಟಿವ್ ಬಂದಾಗ ಎಲ್ಲಿಲ್ಲದ ಖುಷಿ ಕೂಡ ಕಾಣ್ತು ನನ್ನ ಇದರಲ್ಲಿ. ಆಮೇಲೆ ಇಮಿಡಿಯೇಟ್ಲಿ ನಾನು ವಾಟ್ಸಪ್ ಕೂಡ ಮಾಡಿದೆ ಮರಿಯಮ್ ಟಿಪ್ಸ್ ಮನೆಮದ್ದಿ. ಅವರು ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಒಂದೇ ಅಲ್ಲ, ಸ್ಟಾರ್ಟಿಂಗ್ದಿಂದನೂ ರೆಸ್ಪಾನ್ಸ್ ಭಾಳ ಚೆನ್ನಾಗಿ ಮಾಡ್ತಾ ಹೋಗ್ತಾರೆ. ಯಾಕಂದರೆ ನನಗೇನು ಕನ್ಫ್ಯೂಷನ್ ಇದ್ದರೂ ಕೂಡ ಇಮಿಡಿಯೇಟ್ ಏನಾದರೂ ಮೆಸೇಜ್ ಮಾಡಿದರೆ ಇಮಿಡಿಯೇಟ್ ಅದನ್ನು ರಿಪ್ಲೈ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಕೂಡ ನನಗೆ ಬಂತು. ಫಸ್ಟ್ ಮಂತ್ನಲ್ಲಿ ನಾನು ಫಸ್ಟ್ ಮಂತ್ ತೊಗೊಂಡಾಗ ಯಾಕೆ ಏನೂ ಆಗ್ತಾ ಇಲ್ಲ ಅಂತ ಹೇಳಿ ನಾನು ವಿಚಾರದಲ್ಲೇ ಇದ್ದೆ. ಬಟ್ ಸೆಕೆಂಡ್ ಮಂತ್ನಲ್ಲಿ ಕೂಡ ನಾನು ಕಂಟಿನ್ಯೂ ಮಾಡಿದೆ. ಸೆಕೆಂಡ್ ಮಂತ್ ಕಂಟಿನ್ಯೂ ಮಾಡಿದಾಗ ಕೂಡ ನನಗೆ ತುಂಬ ಚಲೋ ರಿಸಲ್ಟು ಕೂಡ ಬಂತು. ಆದರೆ 3rd ಮಂತ್ನಲ್ಲಿ ನಾನು ಕನ್ಸೀವ್ ಅಂತ ಹೇಳಿ ನನಗೆ ಗೊತ್ತಾದಾಗ ಡಾಕ್ಟರ್ ಕೂಡ ಅಂದರು, ಇಲ್ಲ ಹೆಲ್ದಿ ಪ್ರೆಗ್ನೆನ್ಸಿ ಕೂಡ ಇದೆ ನಿಮ್ಮದು, ಚೆನ್ನಾಗಿದೆ ಅಂತ ಹೇಳಿದರು. ಬಟ್ ನನಗೇನು ಕನ್ಫ್ಯೂಸ್ನಲ್ಲಿದ್ದೆ ಅಂತಂದರೆ ಆಗುತ್ತೋ ಇಲ್ಲೋ ಅನ್ನೋವಂತಹ ಒಂದು ಇದ್ರನಲ್ಲಿದೆ. ಏನಪ್ಪ ಇದು 9 ಇಯರ್ಸ್ ಆಯಿತು, ಇನ್ನೇನು ಆಗುತ್ತೋ ಇಲ್ಲೋ ಅಂತ ಹೇಳಿ ನನಗೂ ಭಯ ಕೂಡ ಇತ್ತು. ಬಟ್ ಆ ಭಯ ಕೂಡ ನನಗೆ ಮರೆಮಾಚಿದ್ದು ಮರಿಯಮ್ ಟಿಪ್ಸ್ ಕನ್ನಡದಿಂದನೇ. ಮನೆಮದ್ದನ್ನು ತಗೋತಾ ಹೋದೆ, ಅದು ಕೂಡ ನನಗೆ ಚೆನ್ನಾಗಾಯಿತು. ಆಮೇಲೆ ಆಫ್ಟರ್ ಅದು ಮನೆಮದ್ದನ್ನು ನಿಲ್ಲಿಸಿದ ನಂತರ ಟಿಪ್ಸ್ ಕೂಡ ನಾನು ಫಾಲೋ ಮಾಡ್ತಾ ಹೋದೆ. ಯಾವ ರೀತಿ ನಾನು ಯೋಗ ಮಾಡಬೇಕು, ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಆಹಾರವನ್ನು ಸೇವನೆ ಮಾಡಬೇಕು ಅನ್ನೋದು ಕೂಡ ಈ ಮರಿಯಮ್ ಟಿಪ್ಸ್ ಕನ್ನಡದಲ್ಲಿ ತುಂಬ ಚೆನ್ನಾಗಿ ತಿಳಿಸಿಕೊಟ್ಟಿದ್ದನ್ನು ನಾನು ನೋಡಿ ತುಂಬ ಖುಷಿಯಾದೆ. ಆದರೆ ಅವರು ರಿಪ್ಲೈ ಮಾಡೋ ರೀತಿ ಕೂಡ ತುಂಬ ಚೆನ್ನಾಗಿದೆ. ಇಷ್ಟು ಸಾಫ್ಟ್ ಸ್ಮೂತ್ ಒಂದು ಲ್ಯಾಂಗ್ವೇಜ್ನಲ್ಲಿ ಹೇಳ್ತಾರಂದರೆ ಒಟ್ಟು ಯಾರಿಗೂ ಹರ್ಟ್ ಆಗಬಾರ್ದು, ಆ ರೀತಿಯೇ ಅವರು ರಿಪ್ಲೈ ಮಾಡೋದನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು. ಯಾರೇ ಒಬ್ಬರು ಏನೇ ಮಾಡಿದ್ರು ಅದನ್ನು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ತೊಗೋತಾರೆ. ಅಂದರೆ ಅವ್ರ ಹತ್ರ ನಾವು ತೊಗೋತಾ ಇದ್ದೀವಿ ಅಂದರೆ ಅದ್ರ ಫುಲ್ ರೆಸ್ಪಾನ್ಸ್ ತೊಗೊಳೋದು ಅವ್ರ ಕರ್ತವ್ಯ ಕೂಡ. ಅವ್ರು ಚೆನ್ನಾಗಿ ಕೂಡ ನಮಗೆ ನಿಭಾಯಿಸೋದನ್ನು ನಾವು ನೋಡಿದ್ದೇನೆ. ಅದೇ ರೀತಿ ನಂದು ಡೆಲಿವರಿ ಆಯಿತು. ಡೆಲಿವರಿ ಆದಮೇಲೆ ನಾನು ಅವರಿಗೆ ರಿಪ್ಲೈ ಕೂಡ ಮಾಡಿದೆ, ಇಲ್ಲ ಮ್ಯಾಮ್ ಹೀಗೆ ಈ ರೀತಿ ನನಗೆ ಹೆಣ್ಮಗು ಡೆಲಿವರಿ ಆಯಿತು ಅಂತ. ಅವರು ಪಟ್ಟಂಥ ಖುಷಿ ಕೂಡ ನಮ್ಮ ಮನೆಯೊಳಗೆ ಯಾರಾದರೂ ಪಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವರು ಪಟ್ಟಂಥ ಖುಷಿ ತುಂಬ ಅಂತ ನನಗೆ ಈ ಒಂದು ಮರಿಯಮ್ ಟಿಪ್ಸ್ನಲ್ಲಿ ಗೊತ್ತಾಯಿತು. ಅದಿಷ್ಟು ಚೆನ್ನಾಗಿ ಅವ್ರು ರೆಸ್ಪಾನ್ಸ್ ಮಾಡಿದರು. ಇಲ್ಲ ಮೇಡಮ್ ಚೆನ್ನಾಗಾಯಿತು, ಖುಷಿಯಾಯಿತು, ಕಾಂಗ್ರ್ಯಾಟ್ಸ್ ಅಂತ ಹೇಳಿದರು. ಪಿಕ್ ಕಳಿಸ್ರಿ ಅಂತ ಹೇಳಿದರು. ಪಿಕ್ ಕಳಿಸಿದ ಕೂಡ ಅದನ್ನು ಸ್ಟೋರಿದಲ್ಲಿ ಕೂಡ ಹಾಕಿದರು. ಅದೊಂಥರ ತುಂಬ ಖುಷಿ ತಂದಂಥ ಒಂದು ವಿಷಯ. ಇವಾಗ ಕೂಡ ವಾಟ್ಸಪ್ ಗ್ರೂಪ್ನಲ್ಲಿ ಪ್ರತಿಯೊಂದನ್ನು ಶೇರ್ ಮಾಡ್ತಾರಂದರೆ ಅದು ನಮಗೆ ಈಗ ಮಾತ್ರ ತುಂಬ ಖುಷಿಯಾದಂಥ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ನನಗೆ ಇನ್ನೊಂದು ಖುಷಿ ವಿಷಯ ಅಂತಂದರೆ ನನಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಒಳ್ಳೆಯ ರೀತಿಯಾದಂತಹ ಒಂದು ಜೀವನಕ್ಕೆ ಆಶಾಕಿರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಒಬ್ಬಳೇ ಖುಷಿ ಪಟ್ಟರೆ ಪರವಾಗಿಲ್ಲ, ಇಡೀ ಜಗತ್ತೇ ಖುಷಿ ಪಡಬೇಕು ಅನ್ನೋದು ಕೂಡ ನನ್ನ ಆಸೆಯಾಗಿದೆ. ಅದೇ ರೀತಿ ಮರಿಯಮ್ ಟಿಪ್ಸ್ ಕನ್ನಡ ಇದರಿಂದ
ಎಲ್ಲ ಅಂದರೆ ಎಲ್ಲ ಜನರಿಗೂ ಒಳ್ಳೆಯದಾಗಲಿ, ಮುಂದೆ ಬರುವಂತಹ ಯುವ ಪೀಳಿಗೆಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಕೂಡ ಹಾರೈಸ್ತೇನೆ. ಅದೇ ರೀತಿ ಮರಿಯಂ ಟಿಪ್ಸ್ ಕನ್ನಡ ಇದೇ ರೀತಿ ಮುಂದುವರಿದು ಜಗತ್ತಿನಾದ್ಯಂತ ಎಲ್ಲರಿಗೂ ಖುಷಿಯನ್ನು ತಂದುಕೊಡ್ಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ಥ್ಯಾಂಕ್ ಯು ಸೋ ಮಚ್ ಮರಿಯಂ ಟಿಪ್ಸ್ ಕನ್ನಡ. ಧನ್ಯವಾದಗಳು.